ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಏಪ್ರಿಲ್ 30ರಂದು ಕಲಬುರಗಿ ಜಿಲ್ಲೆಯಾದ್ಯಂತ ಸಂಭ್ರಮದ ಬಸವ ಜಯಂತಿ ಆಚರಣೆಗೆ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಾತರನ್ನಂ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನಿರ್ಧರಿಸಲಾಯಿತು. ಇದೇ ಏಪ್ರಿಲ್ 30ರಂದು ಕಲಬುರಗಿ ಜಿಲ್ಲೆಯಾದ್ಯಂತ ಸಡಗರ ಸಂಭ್ರಮದಿಂದ ಬಸವ ಜಯಂತಿ ಆಚರಣೆಗೆ ಶನಿವಾರ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಬಿ ಫೌಜಾತರನ್ನಂ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನಿರ್ಧರಿಸಲಾಯಿತು. ಅಂದು ಬೆಳಗ್ಗೆ 9 ಗಂಟೆಗೆ ಕಲಬುರಗಿ ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಯಂತ್ಯೋತ್ಸವ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಜಗತ್ ವೃತ್ತದಲ್ಲಿ ಇರುವ ಸಾಂಸ್ಕೃತಿಕ ನಾಯಕ ಬಸವೇಶ್ವರರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದು ಮತ್ತು ವೇದಿಕೆಯ ಕಾರ್ಯಕ್ರಮ ಆಯೋಜಿಸಲು ನಿರ್ಧರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಶಿಷ್ಟಾಚಾರದಂತೆ ಜಿಲ್ಲಾ ಉಸ್ತುವಾರಿ ಸಚಿವರು ಒಳಗೊಂಡಂತೆ ಚುನಾಯಿತ ಜನಪ್ರತಿನಿಧಿಗಳನ್ನು ಆಹ್ವಾನಿಸುವುದು, ಆಮಂತ್ರಣ ಪತ್ರಿಕೆ ಸಿದ್ಧಪಡಿಸಿ ಗಣ್ಯರಿಗೆ ಮುಂಚಿತವಾಗಿ ವಿತರಿಸಲು ಮತ್ತು ಉಪನ್ಯಾಸಕರನ್ನು ನಿಯೋಜಿಸಲು ಸಭೆಯಲ್ಲಿ ಒಮ್ಮತದ ನಿರ್ಧಾರ ಕೈಗೊಳ್ಳಲಾಯಿತು. ಜಿಲ್ಲಾಧಿಕಾರಿ ಬಿ ಫೌಜಾತರನ್ನಂ ಮಾತನಾಡಿ, ಜಿಲ್ಲೆಯಾದ್ಯಂತ ಎಲ್ಲಾ ಸರ್ಕಾರಿ ಕಚೇರಿ, ಶಾಲಾ ಕಾಲೇಜುಗಳಲ್ಲಿ ಏಪ್ರಿಲ್ 30ರಂದು ಬಸವ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಬೇಕು. ತಾಲೂಕಾ ಮಟ್ಟದಲ್ಲಿ ತಹಶೀಲ್ದಾರರು ಪೂರ್ವಭಾವಿ ಸಭೆ ನಡೆಸಿ ಅಗತ್ಯ ಕ್ರಮ ವಹಿಸಬೇಕು. ಕಲಬುರಗಿ ನಗರದಲ್ಲಿ ಜಿಲ್ಲಾಡಳಿತದಿಂದ ನಡೆಯುವ ಕಾರ್ಯಕ್ರಮದಲ್ಲಿ ಯಾವುದೇ ಲೋಪದೋಷವಾಗದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕು. ನಿರಂತರ ಕುಡಿಯುವ ನೀರು ಪೂರೈಕೆ, ವಿದ್ಯುತ್ ವ್ಯತ್ಯಯ ಆಗದಂತೆ ಎಚ್ಚರ ವಹಿಸಬೇಕು. ಜಗತ್ ವೃತ್ತ ಮತ್ತು ಬಸವೇಶ್ವರ ಪ್ರತಿಮೆಯ ಸುತ್ತಮುತ್ತ ಸ್ವಚ್ಛತೆ, ನೈರ್ಮಲ್ಯ ಕಾಪಾಡಬೇಕು ಮತ್ತು ಅಗತ್ಯ ಪೊಲೀಸ್ ಭದ್ರತೆ ಒದಗಿಸಬೇಕು ಎಂದರು. ಅಫ್ಜಲ್ಪುರ ಶಾಸಕರು ಮತ್ತು ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವ MY ಪಾಟೀಲ್ ಅವರು ಮಾತನಾಡಿ, ಈ ಬಾರಿ ಯಾರ ಬಳಿಯೂ ಜಯಂತಿಯ ಆಚರಣೆಗೆ ಚಂದಾ ಹಣ ಎತ್ತದೆ ಕಲಬುರಗಿಯಲ್ಲಿ ಎಲ್ಲಾ ಸಮಾಜದವರನ್ನು ಸೇರಿಸಿ ಅದ್ದೂರಿಯಾಗಿ ಬಸವ ಜಯಂತಿ ಆಚರಣೆ ಮಾಡಲು ನಿರ್ಧರಿಸಿದ್ದು, ಸಮಾಜಕ್ಕೆ ದುಡಿದ ಬಸವಣ್ಣನವರ ಆಚಾರ ವಿಚಾರಗಳು ರಾಜ್ಯದುದ್ದಕ್ಕೂ ತಲುಪುವಂತೆ ಮಾದರಿ ಜಯಂತಿ ಕಾರ್ಯಕ್ರಮಕ್ಕೆ ರೂಪುರೇಷೆ ಸಿದ್ಧಪಡಿಸಲಾಗುತ್ತಿದೆ. ಇದೇ ಸಂದರ್ಭದಲ್ಲಿ ಎಲ್ಲಾ ಶರಣರ 100 ವಚನಗಳನ್ನು ಒಳಗೊಂಡ ಕಿರುಪುಸ್ತಕ ಹಂಚಲಾಗುವುದು ಎಂದರು. ಕರ್ನಾಟಕ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸದಸ್ಯರು ಮತ್ತು ವೀರಶೈವ ಮಹಾಸಭೆಯ ಜಿಲ್ಲಾಧ್ಯಕ್ಷರಾದ ಶರಣು ಮೋದಿ ಮಾತನಾಡಿ, ಬಸವ ಜಯಂತಿಯ ಅಂಗವಾಗಿ ಏಪ್ರಿಲ್ 29ರಂದು ಅಪ್ಪ ಜಾತ್ರಾ ಮೈದಾನದಲ್ಲಿ ಸಮಾವೇಶ ಮಾಡಲಾಗುತ್ತಿದ್ದು, ಸುಮಾರು 25,000 ಜನಸಂಖ್ಯೆ ಬರುವ ನಿರೀಕ್ಷೆ ಇರುವುದರಿಂದ ಕುಡಿಯುವ ನೀರು, ವಿದ್ಯುತ್, ಪೊಲೀಸ್ ಬ್ಯಾರಿಕೇಡ್, ಪಾರ್ಕಿಂಗ್, ಸ್ವಚ್ಛತೆಯ ಬಗ್ಗೆ ಜಿಲ್ಲಾಡಳಿತ ಗಮನ ಹರಿಸಬೇಕು. ವಿಶೇಷವಾಗಿ ಜಗತ್ ವೃತ್ತ ಮತ್ತು ಬಸವಣ್ಣನವರ ಪ್ರತಿಮೆಯ ಸುತ್ತ ಸೌಂದರ್ಯೀಕರಣ ಕೆಲಸಗಳು ಆಗಬೇಕು. ಏಪ್ರಿಲ್ 30ರಂದು ಸಂಜೆ 4 ಗಂಟೆಗೆ ನಗರೇಶ್ವರ ಶಾಲೆಯಿಂದ ಬಸವಣ್ಣನವರ ಮತ್ತು ಬಸವಾದಿ ಶರಣರ ಭಾವಚಿತ್ರದ ಮೆರವಣಿಗೆ ನಡೆಯಲಿದ್ದು, ಮೆರವಣಿಗೆಯ ಉದ್ದಕ್ಕೂ ಅಗತ್ಯ ಕ್ರಮ ವಹಿಸಬೇಕು ಎಂದರು.
ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ಇದೇ ಏಪ್ರಿಲ್ 29 ಮತ್ತು 30ರಂದು 2 ದಿನಗಳ ಕಾಲ ಅನುಭವ ಮಂಟಪ ಬಸವಾದಿ ಶರಣರ ವೈಭವ ಕಾರ್ಯಕ್ರಮ ಆಯೋಜಿಸಿದ ಪ್ರಯುಕ್ತ ಈ ಬಗ್ಗೆ ನಾಡಿನಾದ್ಯಂತ ವ್ಯಾಪಕ ಪ್ರಚಾರ ಪಡಿಸಲು ಹೊರಟಿರುವ ರಥಯಾತ್ರೆಯು ಏಪ್ರಿಲ್ 24ರಂದು ಬೆಳಿಗ್ಗೆ ಕಲಬುರಗಿ ನಗರಕ್ಕೆ ಆಗಮಿಸಲಿದ್ದು, ಅಂದು ಬಸವ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ರಥಕ್ಕೆ ಸ್ವಾಗತ ಕೋರಬೇಕು ಎಂದು ಜಿಲ್ಲಾಧಿಕಾರಿ ಬಿ ಫೌಜಾ ತರನ್ನುಮ್ ಅವರು ಮನವಿ ಮಾಡಿದರು. ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಬಿಜಿ ಪಾಟೀಲ್ ಅವರು ಮಾತನಾಡಿ, ರಾಜ್ಯದಲ್ಲಿಯೇ ಕಲಬುರಗಿಯ ಬಸವ ಜಯಂತಿ ಮಾದರಿಯಾಗಿ ಆಚರಿಸಲಾಗುವುದು. ಎಲ್ಲರೂ ಇದಕ್ಕೆ ತನುಮನ ಧನದಿಂದ ಸಹಕರಿಸಬೇಕು ಎಂದರು. ಈ ಸಭೆಯಲ್ಲಿ ಕೆ ರಾಮೇಶ್ವರ್, ಭೀಮಪ್ಪ ಬೋನಾಳ್, ಡಾಕ್ಟರ್ ವಿಶಾಲಾಕ್ಷಿ ಕರಡ್ಡಿ, ಡಾಕ್ಟರ್ ಸುಧಾ ಹಾಲ್ಕಾಯಿ, ಸುನಿಲ್ ಮಾನ್ಪಡೆ, ಮಹೇಶ್ ಹುಗಳಿ, ರವೀಂದ್ರ ಶಾಬಾದಿ ಸೇರಿದಂತೆ ಅನೇಕರು ಮಾತನಾಡಿ, ಬಸವ ಜಯಂತಿಯ ಅಂಗವಾಗಿ ಶರಣರ ವಚನಗಳ ಒಳಗೊಂಡ ಪುಸ್ತಕಗಳನ್ನು ವಿತರಿಸಬೇಕು, ಸಮಾಜಕ್ಕೆ ದುಡಿದ ಮತ್ತು ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆಗೈದ ಸಾಧಕರನ್ನು ಗುರುತಿಸಿ ಸತ್ಕರಿಸಬೇಕು, ಶಾಲಾ ಕಾಲೇಜು ವಸತಿ ನಿಲಯಗಳಲ್ಲಿ ವಚನ ಸ್ಪರ್ಧೆ ಆಯೋಜಿಸಬೇಕು, ಜಯಂತಿಯ ಅಂಗವಾಗಿ 3 ದಿನಗಳ ಕಾಲ ಕಲಬುರಗಿ ನಗರದ ಪ್ರಮುಖ ವೃತ್ತ ಬೀದಿಗಳನ್ನು ವಿದ್ಯುತ್ ದೀಪಾಲಂಕಾರದಿಂದ ಸಿಂಗರಿಸಬೇಕು, ರಕ್ತದಾನ ಶಿಬಿರ ಆಯೋಜಿಸಬೇಕು, ಅಂಗಾಂಗ ದಾನದ ಕುರಿತು ಅರಿವು ಮೂಡಿಸಬೇಕು ಎಂಬ ಇತ್ಯಾದಿ ಸಲಹೆಗಳನ್ನು ನೀಡಿದರು. ಈ ಸಭೆಯಲ್ಲಿ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡೂರು ಶ್ರೀನಿವಾಸಲು, ಅಪರ ಜಿಲ್ಲಾಧಿಕಾರಿಗಳಾದ ರಾಯಪ್ಪ ಹುಣಸಗಿ, ಕಲಬುರಗಿ ನಗರ ಪೊಲೀಸ್ ಉಪ ಆಯುಕ್ತರಾದ ಪ್ರವೀಣ್ ಎಚ್ ನಾಯಕ್, ಕಲಬುರಗಿ ಮಹಾನಗರ ಪಾಲಿಕೆ ಉಪ ಆಯುಕ್ತರಾದ ಆರ್ಪಿ ಜಾಧವ್, ಜೆಸ್ಕಾಂ ಡಬಲಿ ವೀರಭದ್ರಪ್ಪ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ದತ್ತಪ್ಪ ಸಾಗನೂರ್ ಸೇರಿದಂತೆ ಇತರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ವಿವಿಧ ಸಮಾಜದ ಮುಖಂಡರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಲಬುರಗಿಯ ಹಜರತ್ ಖಾಜಾ ಬಂದನವಾಜ್ ದರ್ಗಾದ 621ನೆಯ ಉರುಸ್ ಶರೀಫ್ ಅಂಗವಾಗಿ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ವಿಶೇಷ ಸಭೆಯನ್ನ ನಡೆಸಲಾಯಿತು. ಕಲಬುರಗಿಯ ಹಜರತ್ ಖಾಜಾ ಬಂದನವಾಜ್ ದರ್ಗಾದ 621ನೆಯ ಉರುಸ್ ಶರೀಫ್ ಅಂಗವಾಗಿ ಕಲಬುರಗಿಯ ದರ್ಗಾ ಶರೀಫಿನ ಮೀಟಿಂಗ್ ಹಾಲ್ ನಲ್ಲಿ ಪ್ರಮುಖ ಸಭೆಯನ್ನ ಕರೆಯಲಾಗಿತ್ತು. ಈ ಸಭೆಯು ಹಜರತ್ ಖಾಜಾ ಬಂದನವಾಜ್ ದರ್ಗಾದ ಸಜ್ಜಾದಾ ನಶೀನ್ ಜನಾಬ್ ಹಾಫಿಜ್ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ ಸಾಹಿಬ್ ಇವರ ನೇತೃತ್ವದಲ್ಲಿ ಜರುಗಿತು. ಈ ಸಭೆಯಲ್ಲಿ ದರ್ಗಾ ಉರುಸ್ ಸಮಿತಿಯ ಸದಸ್ಯರ ಜೊತೆಗೆ ಪೊಲೀಸ್ ಇಲಾಖೆ, ಕಲಬುರಗಿ ಮಹಾನಗರ ಪಾಲಿಕೆ, ಜೆಸ್ಕಾಂ, ರೈಲ್ವೆ ಇಲಾಖೆ, ಕೆಕೆಆರ್ಟಿಸಿ ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು. ಈ ಸಭೆಯಲ್ಲಿ ದರ್ಗಾ ಶರೀಫಿನ ಕಾರ್ಯದರ್ಶಿಗಳಾದ ಅಬ್ದುಲ್ ಬಾಸಿತ್ ಅವರು ಕಳೆದ ವರ್ಷದ ಉರುಸ್ ಶರೀಫಿನ ವರದಿಯನ್ನ ಪ್ರಸ್ತುತಪಡಿಸಿದರು. ನಂತರ ಹಜರತ್ ಸಜ್ಜಾದಾ ನಶೀನ್ ಸಾಹೇಬ್ರವರು ಎಲ್ಲಾ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಈ ವರ್ಷ ಕಳೆದ ವರ್ಷಕ್ಕಿಂತಲೂ ಉತ್ತಮ ರೀತಿಯಲ್ಲಿ ವ್ಯವಸ್ಥೆ ಕೈಗೊಳ್ಳುವಂತೆ ಮನವಿ ಮಾಡಿದರು. ಎಲ್ಲಾ ಇಲಾಖೆಯ ಅಧಿಕಾರಿಗಳು ಈ ಬಾರಿಯ ಉರುಸ್ ಶರೀಫ್ ನಲ್ಲಿ ಅತ್ಯುತ್ತಮ ಸೇವೆ ನೀಡಲಾಗುವುದು ಎಂದು ಹಜರತ್ ಸಜ್ಜಾದಾ ನಶೀನ್ ಸಾಹಿಬ್ ಅವರಿಗೆ ಭರವಸೆ ನೀಡಿದರು. ಈ ಸಭೆಯಲ್ಲಿ ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ ಅವರು ಎಲ್ಲಾ ಅಧಿಕಾರಿಗಳಿಗೆ ಈ ಸಭೆಯಲ್ಲಿ ನೀಡಿದ ಭರವಸೆಯನ್ನು ಕಾರ್ಯರೂಪಕ್ಕೆ ತಂದು ನಿಷ್ಠೆಯಿಂದ ಕೆಲಸ ಮಾಡುವಂತೆ ಸೂಚನೆ ನೀಡಿದರು. ಈ ಉರುಸ್ ಶರೀಫ್ ನಲ್ಲಿ ಲಕ್ಷಾಂತರ ಜನರು ಭಾಗವಹಿಸುವ ನಿರೀಕ್ಷೆ ಇರುವುದರಿಂದ ಸ್ವಚ್ಛತೆಯ ಕುರಿತಾಗಿ ಅತ್ಯುತ್ತಮ ವ್ಯವಸ್ಥೆ ಕಲ್ಪಿಸುವಂತೆ ಸಹಾಯಕ ಆಯುಕ್ತರಾದ ಡಾಕ್ಟರ್ ಸಾಹಿತ್ಯ ಅವರು ತಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹಜರತ್ ಹಾಫಿಜ್ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ ಸಾಹೇಬ್ರವರು ಸಮಯಕ್ಕೆ ಸರಿಯಾಗಿ ಎಲ್ಲಾ ತಯಾರಿಗಳನ್ನು ಮಾಡಿಕೊಂಡರೆ ನಮ್ಮ ಕಲಬುರಗಿ ನಗರ ಹೊಳೆಯುತ್ತದೆ ಎಂದರು. ಶಾಲೆಗಳಿಗೆ ರಜೆ ಇರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರುವ ನಿರೀಕ್ಷೆ ಇರುವುದರಿಂದ ಎಲ್ಲಾ ಅಧಿಕಾರಿಗಳು ತಮ್ಮ ಜವಾಬ್ದಾರಿಗಳನ್ನ ಪ್ರಾಮಾಣಿಕವಾಗಿ ನಿಭಾಯಿಸುವಂತೆ ಅವರು ಕರೆ ನೀಡಿದರು. ಈ ಉರುಸ್ ಅಂಗವಾಗಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಬಿ ಫೌಜಾ ತರನ್ನುಮ್ ಅವರಿಗೆ ಶೀಘ್ರದಲ್ಲಿಯೇ ಭೇಟಿಯಾಗುವುದಾಗಿ ಹಜರತ್ ಸಜ್ಜಾದಾ ನಶೀನ್ ಸಾಹೇಬ್ರವರು ಈ ಸಭೆಯಲ್ಲಿ ತಿಳಿಸಿದರು. उर्स कमेटी 621वां साल उर्स मनाने के लिए आज कमेटी रखी गई थी और यहाँ मोहतरमा कनीज़ फातिमा साहिबा MLA नॉर्थ और AC मैडम तशरीफ़ लाए थे. उनके साथ दीगर कॉरपोरेटर्स, दीगर मुअज़्ज़िज़ हज़रात गुलबर्गे के रहने वाले और स्पेशली यहाँ के पूरे सारे डिपार्टमेंट म्यूनसिपल कॉरपोरेशन के ऑफिशियल्स, इलेक्ट्रिसिटी बोर्ड के ऑफिशियल्स, वाटर सप्लाई डिपार्टमेंट के ऑफिशियल्स, रेलवे के ऑफिशियल्स, KKRTC के ऑफिशियल्स, ये सारे लोग यहाँ जमा हुए थे और मीटिंग में डिस्कशन हुआ. सारा एजेंडा जो उर्स की तैयारी होती है और सब लोगों ने ये इत्मीनान दिलाया है कि इस साल
स्मूथली उर्स के तकारीब जो है पूरे मुकम्मल हो जाएंगे और लोगों को बेहतर से बेहतर सहूलतें इंशाल्लाह मिली जाएगी। तो उसी सिलसिले में आज मीटिंग अभी हुई है उर्स की, और मैं गवर्नमेंट डिपार्टमेंट से सबसे उम्मीद करता हूँ और ये कहता हूँ कि उनसे कि ये एक कौम की खिदमत का एक मौका है। गुलबर्गे का दक्कन का सबसे बड़ा उर्स माना जाता है, तो मैं उन सब से गुजारिश करूँगा कि आप लोग बेहतर से बेहतर काम करें और इसमें ताउन करें और जो है बेहतरीन सहूलतें लोगों के लिए दी जाए ताकि एक फिर से हर साल की तरह एक बेहतरीन तरीके से स्मूथली ये उर्स मनाया जाए। शुक्रिया। ಈ ಸಭೆಯಲ್ಲಿ ಡಾಕ್ಟರ್ ಸೈಯದ್ ಮುಸ್ತಫಾ ಅಲ್ ಹುಸೇನಿ ಸಾಹೇಬ್, ಸೈಯದ್ ಶಹಾ ತಕಿಯುಲ್ಲಾ ಹುಸೇನಿ ಸಾಹೇಬ್, ಮುರ್ತುಜಾ ಹುಸೇನಿ ಸಾಹೇಬ್, ಅಕೀಬ್ ಹುಸೇನಿ ಸಾಹೇಬ್, ಮೌಲಾನಾ ಅಬ್ದುಲ್ ರಶೀದ್ ಸಾಹೇಬ್, ಫರಾಜುಲ್ ಇಸ್ಲಾಂ, ಪಾಲಿಕೆ ಸದಸ್ಯರಾದ ಸೈಯದ್ ಅಹಮದ್ ಮತ್ತು ಖುಸ್ರೋ ಜಾಗೀರ್ದಾರ್, ಹಬೀಬ್ ಮೌಜಾಮ್, ಫಾರೂಕ್ ಶಹಬಾಜ್ ಎಲೆಕ್ಟ್ರಿಕಲ್, ರೋಜಾ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅನೀಸ್ ಅಹಮದ್ ಮುಜಾವರ್, ಟ್ರಾಫಿಕ್ 1 ಪೊಲೀಸ್ ಇನ್ಸ್ಪೆಕ್ಟರ್ ಮಹಂತೇಶ್ ಪಾಟೀಲ್, ಕಲಬುರಗಿ ಮಹಾನಗರ ಪಾಲಿಕೆ ಮತ್ತು ಎಲ್ಎನ್ಟಿ ಅಧಿಕಾರಿಗಳು, ರೈಲ್ವೆ, ಕೆಕೆಆರ್ಟಿಸಿ, ಜೆಸ್ಕಾಂ, ಆರೋಗ್ಯ ಇಲಾಖೆಯ ಪ್ರತಿನಿಧಿಗಳು ಸೇರಿದಂತೆ ಅವರೊಂದಿಗೆ ದರ್ಗಾ ಉರ್ಸ್ ಸಮಿತಿಯ ಅಧಿಕಾರಿ ವೃಂದದವರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ವಚನ ಸಾಂಸ್ಕೃತಿಕ ಸಂಭ್ರಮದ ಬಸವ ಉತ್ಸವ 2025ರ ಆಯೋಜನೆಯ ಕುರಿತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಅವರು ಮಾಹಿತಿ ನೀಡಿದ್ದಾರೆ. ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿ ಅರಿವಿನ ಕಿರಣ ಬೀರಿದ ವಿಶ್ವಗುರು ಬಸವಣ್ಣನವರ ಜಯಂತಿಯ ಪ್ರಯುಕ್ತ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಏಪ್ರಿಲ್ ಮಾಸಾಂತ್ಯಕ್ಕೆ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ವಚನ ಸಾಂಸ್ಕೃತಿಕ ಸಂಭ್ರಮದ ಬಸವ ಉತ್ಸವ 2025 ಏರ್ಪಡಿಸಲು ನಿರ್ಧರಿಸಲಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಅವರು ತಿಳಿಸಿದ್ದಾರೆ. ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಈ ಸಮಾಜಕ್ಕೆ ಒಂದು ವೈಚಾರಿಕತೆಯ ಬೆಳಕಿನ ಕಿರಣವನ್ನು ಚೆಲ್ಲಿರ್ತಕ್ಕಂಥ 12ನೇ ಶತಮಾನದ ಬಸವಾದಿ ಶರಣರ ತತ್ವ ಆದರ್ಶಗಳನ್ನು ಇಂದಿನ ಹೊಸ ಸಮಾಜಕ್ಕೆ, ಹೊಸ ಪೀಳಿಗೆಗೆ ಮುಟ್ಟಿಸುವ ಪ್ರಯತ್ನದೊಂದಿಗೆ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಸರದಲ್ಲಿ ಇದೇ ತಿಂಗಳು 29ನೇ ತಾರೀಕಿನಂದು ಬೆಳಗ್ಗೆ 11:30ಕ್ಕೆ ಕಲಬುರಗಿಯ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಒಂದು ದಿನದ ಬಸವ ಉತ್ಸವ ವಚನ ಸಾಂಸ್ಕೃತಿಕ ಸಂಭ್ರಮವನ್ನು ಏರ್ಪಡಿಸಿದ್ದೀವಿ. ಅವತ್ತಿನ ದಿವಸ ಬಹಳ ವಿಶೇಷವಾಗಿ 12ನೇ ಶತಮಾನದ ಬಸವಾದಿ ಶರಣರ ಆಶಯದಂತೆ ವಿಧವಾ ತಾಯಂದಿರಿಗೆ ಉಡಿ ತುಂಬುವ ಕಾರ್ಯಕ್ರಮದ ಜೊತೆಗೇ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಆಯ್ದ ಕಲಬುರಗಿ ಜಿಲ್ಲೆಯ ಶರಣ ದಂಪತಿಗಳಿಗೆ ಬಸವ ಭೂಷಣ ಎನ್ನುವ ಗೌರವ ಪುರಸ್ಕಾರ ಕೂಡ ಆ ಸಂದರ್ಭದಲ್ಲಿ ನಡೀತಾ ಇದೆ. 28 ಮತ್ತು 29ನೇ ತಾರೀಕಿನಂದು 2 ದಿನಗಳ ಕಾಲ ವಚನಾಧಾರಿತವಾಗಿರ್ತಕ್ಕಂಥ ಚಿತ್ರಕಲಾ ಪ್ರದರ್ಶನವನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಪ್ರತಿನಿಧಿಯಾಗಿರ್ತಕ್ಕಂಥ ಡಾಕ್ಟರ್ ರೆಹಮಾನ್ ಪಟೇಲ್ ರವರ ನೇತೃತ್ವದಲ್ಲಿ 2 ದಿನಗಳ ಕಾಲ ವಚನಾಧಾರಿತ ಚಿತ್ರಕಲಾ
ಪ್ರದರ್ಶನ ಕೂಡ ಏರ್ಪಡಿಸಿದ್ದೀವಿ. ಅದರ ಜೊತೆಗೇ ಒಂದು ವಚನ ಆಧಾರಿತವಾಗಿರ್ತಕ್ಕಂಥ ನೃತ್ಯ ಸಂಭ್ರಮ, ಅದರ ಜೊತೆಗೇ ಮಕ್ಕಳಿಗಾಗಿ ಎಳೆಯ ಮನಸ್ಸಿನಲ್ಲಿ ಶರಣ ಸಂಸ್ಕೃತಿಯನ್ನು ಬಿತ್ತುವ ಉದ್ದೇಶದಿಂದ ಮಕ್ಕಳಿಗಾಗಿ ವಚನಾಧಾರಿತವಾಗಿರ್ತಕ್ಕಂಥ ವಿವಿಧ ಸ್ಪರ್ಧೆಗಳು ಕೂಡ ಏರ್ಪಡಿಸಿದ್ದೀವಿ. ಹೀಗೆ ಹಲವಾರು ವಿಶೇಷತೆಗಳಿಂದ ಕೂಡಿರ್ತಕ್ಕಂಥ ಈ ಬಸವ ಉತ್ಸವವನ್ನು ಪರಿಷತ್ತಿನ ಅಡಿಯಲ್ಲಿ ನಡೀತಿರ್ತಕ್ಕಂಥದ್ದು ಇದು ಭಾಳ ಅಪರೂಪದ ಕಾರ್ಯಕ್ರಮ. ಕಾರಣ 12ನೇ ಶತಮಾನದ ಬಸವಾದಿ ಶರಣರ ವಿಚಾರಗಳನ್ನು ಸಮಾಜದ ಪ್ರತಿಯೊಬ್ಬರಿಗೂ ಮುಟ್ಟಿಸುವ ಪ್ರಾಮಾಣಿಕವಾದ ಪ್ರಯತ್ನ ಈ ಕಾರ್ಯಕ್ರಮದಲ್ಲಿ ಅಡಗಿದೆ. ಆ ಕಾರಣಕ್ಕಾಗಿ ಕಲಬುರಗಿ ಜಿಲ್ಲೆಯ ಬಸವ ಅನುಯಾಯಿಗಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಈ ಬಸವ ಉತ್ಸವಕ್ಕೆ ಮತ್ತಷ್ಟು ಕಳೆಯನ್ನು ತಂದು ಕೊಡಬೇಕು ಅಂತ ಹೇಳಿ ನಾನು ತಮ್ಮ ಮೂಲಕ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಕಸಾಪ ಜಿಲ್ಲಾ ಗೌರವ ಕಾರ್ಯದರ್ಶಿಗಳಾದ ಶಿವರಾಜ್ ಅಂಡಗಿ, ಧರ್ಮಣ್ಣ ಹೆಚ್ ಧನ್ನಿ, ಕೋಶಾಧ್ಯಕ್ಷರಾದ ಶರಣರಾಜ ಚಪ್ಪರಬಂದಿ, ಪ್ರಮುಖರಾದ ಕಲ್ಯಾಣಕುಮಾರ್ ಶೀಲ್ವಂತ್, ಶಕುಂತಲಾ ಪಾಟೀಲ್ ಜಾವಳಿ, ಜ್ಯೋತಿ ಕೋಟನೂರ್, ರವೀಂದ್ರ ಕುಮಾರ್ ಭಂಟನಹಳ್ಳಿ, ಬಾಬುರಾವ್ ಪಾಟೀಲ್ ಚಿತ್ತಕೋಟ, ಗಣೇಶ್ ಚಿನ್ನಾಕಾರ್, ಸೈಯದ್ ನಜರುದ್ದೀನ್ ಮುತ್ತವಲಿ, ಎಂಎನ್ ಸುಗಂಧಿ, ಶಿವಾನಂದ ಪೂಜಾರಿ, ಡಾಕ್ಟರ್ ರೆಹಮಾನ್ ಪಟೇಲ್, ಸಂದೀಪ್ ಭರಣಿ, ಸುನಿಲ್ ಇಟಗಿ, ರಮೇಶ್ ಡಿ ಬಡಿಗೇರ್, ಧರ್ಮರಾಜ ಜವಳಿ, ದಿನೇಶ್ ಮದಕರಿ, ಪ್ರಭುಲಿಂಗ ಮೂಲಿಗೆ, ರವಿಕುಮಾರ್ ಶಹಾಪುರ್ಕರ್, ಸಿದ್ದಲಿಂಗಜಿ ಬಾಳಿ, ಹನುಮಂತ ಪ್ರಭು, ವಿನೋದ್ ಕುಮಾರ್ ಜಿಎಸ್, ಸೋಮಶೇಖರಯ್ಯ ಹೊಸಮಠ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿಯಲ್ಲಿ ಮೈಸ್ಪೇಸ್ ಸರೋಜಾ ಸೂಟ್ಸ್ ಪ್ರಾರಂಭಿಸಲಾಗಿದೆ ಎಂದು ಹರ್ಷಾನಂದ್ ಗುತ್ತೇದಾರ್ ಅವರು ಮಾಹಿತಿ ನೀಡಿದ್ದಾರೆ. ಕಲಬುರಗಿ ವೇಗವಾಗಿ ಬೆಳೆಯುತ್ತಿರುವ ಮಹಾನಗರಗಳಲ್ಲಿ ಒಂದು. ಇಂದು ಕಲಬುರಗಿ ನಗರವು ಶೈಕ್ಷಣಿಕ ಮತ್ತು ವೈದ್ಯಕೀಯ ಸೇವೆಗಳ ಹಬ್ ಆಗಿ ಪರಿವರ್ತನೆಯಾಗಿದೆ. ಇಲ್ಲಿನ ಜನರ ಆಶೋತ್ತರಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ವಿಶ್ವ ದರ್ಜೆಯ ಸೌಲಭ್ಯಗಳನ್ನು ಒದಗಿಸುವುದು ನಮ್ಮ ಆದ್ಯತೆಯಾಗಿದೆ. ಗ್ರೇಟ್ ಡೆಸ್ಟಿನೇಷನ್ಸ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ಸ್ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಮೈಸ್ಪೇಸ್ ಹೋಟೆಲ್ಸ್ ಮತ್ತು ರೆಸಾರ್ಟ್ಸ್ ಕಲಬುರಗಿಯಲ್ಲಿ ಮೈಸ್ಪೇಸ್ ಸರೋಜಾ ಸೂಟ್ಸ್ ಅನ್ನು ಪ್ರಾರಂಭಿಸಿದೆ ಎಂದು ಕಲಬುರಗಿ ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯರಾದ ಹರ್ಷಾನಂದ್ ಗುತ್ತೇದಾರ್ ಅವರು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ನಾವು ಕಳೆದ ವರ್ಷ ಫೆಬ್ರವರಿಯಲ್ಲಿ ಸರೋಜಾ ಸ್ವೀಟ್ಸ್ ಅನ್ನೋ ಹೋಟೆಲು ಹಾಗೂ 1717 ಥ್ರಿಲ್ಲರ್ ಬ್ರೇವರಿ ಹಾಗೂ ಹೌಸ್ ಆಫ್ ಲಾರ್ಡ್ಸ್ ಅನ್ನೋ ಹೋಟೆಲ್ ಬಾರ್ ಮತ್ತು ಮೈಕ್ರೋ ಬ್ರೇವರಿಯನ್ನು ಪ್ರಾರಂಭ ಮಾಡಿದ್ವಿ. ಒಂದು ವರ್ಷದಿಂದ ಕಲಬುರಗಿ ನಗರ ಜನರ ಒಳ್ಳೆ ಸಹಕಾರ ಬೆಂಬಲ ಸಿಕ್ಕಿದೆ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದರ ಸರ್ವಿಸ್ಸು ಇಲ್ಲಿ ಜನರಿಗೆ ಸಿಗಬೇಕು ಅನ್ನೋ ಉದ್ದೇಶದಿಂದ ಬೆಂಗಳೂರಲ್ಲಿ ಗ್ರೇಟ್ ಡೆಸ್ಟಿನೇಷನ್ಸ್ ಅನ್ನೋ ಕಂಪ್ನಿ ಅವರು ಸುಮಾರು 25 ಹೋಟೆಲ್ಗಳು ಇನ್ನೂ ಹೆಚ್ಚಿಗೆ ಇಡೀ ದೇಶದಲ್ಲಿ ಅವರು ಹೋಟೆಲ್ ಹೊಂದಿದ್ದಾರೆ, ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಬೆಂಗಳೂರು ರೇಸ್ ಕೋರ್ಸ್ ಹತ್ರ ಇರುವಂಥ ವಿವಿಡಸ್ ಹೋಟೆಲ್ ಕೂಡ ಅವ್ರದ್ದೇ. ಸೊ ಅವರಿಗೆ ನಾವು ಇವತ್ತು ಮ್ಯಾನೇಜ್ಮೆಂಟನ್ನು ಕೊಡ್ತಾಯಿದ್ವಿ. ಅದಕ್ಕೆ ಈ ಮ್ಯಾನೇಜ್ಮೆಂಟ್ ಹ್ಯಾಂಡ್ ಓವರ್ ಟೇಕ್ ಓವರ್ ಏನು ಮಾಡುವಂಥ ಇವತ್ತು ಆ ಉದ್ದೇಶದಿಂದ ತಮ್ಮೆಲ್ಲರಿಗೆ ಇವತ್ತು ಪತ್ರಿಕಾ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಮ್ದವ್ರಿಗೆ ಇವತ್ತು ಆಹ್ವಾನ ಮಾಡಿದ್ದು. ತಾವೆಲ್ಲರೂ ಇವತ್ತು ಸಿಗುವಂಥದ್ದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ಗುಲ್ಬರ್ಗ ಆರ್ ನಾರ್ತ್ ಕರ್ನಾಟಕ ಯು ಕ್ಯಾನ್ ಸೇ. ಆ್ಯಂಡ್ ಮೈಕ್ರೋ ಬ್ರೇವರಿ ಕ್ರಾಫ್ಟ್ ಬಿಯರ್ ಏನಿದೆ, ಇವನ್ ದಿಸ್ ಇಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ನಾರ್ತ್ ಕರ್ನಾಟಕ. ಯು ಕ್ಯಾನ್ ಸಿ ಮೆನಿ ಪ್ಲೇಸಸ್ ಇನ್ ಬ್ಯಾಂಗ್ಳೂರ್, ಬಟ್ ಈ ಭಾಗದಲ್ಲಿ ಕ್ರಾಫ್ಟ್ ಬಿಯರ್ ಎಲ್ಲೂ ಇಲ್ಲ. ನಾವು ಇದು ಫಸ್ಟ್ ಗುಲ್ಬರ್ಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅಂದರೆ ಕ್ರಾಫ್ಟ್ ಬಿಯರ್ ಅಂದರೆ ಇಟ್ ಈಸ್ ಇಲ್ಲೇ ತಯಾರು ಮಾಡೋದು ಬಿಯರು ಆ್ಯಂಡ್ ಇಟ್ ಈಸ್ ಸರ್ವ್ಡ್ ಹಿಯರ್. 6 ಡಿಫ್ರೆಂಟ್ ಫ್ಲೇವರ್ಸ್ ಇರ್ತವೆ ಆ್ಯಂಡ್ ಅದು ಸೀಸ್ನಲ್ನೂ ನಾವು ಮಾಡ್ಬೋದು. ಯಾವ ಸೀಸನ್ದಾಗ ಯಾವ ಫ್ರೂಟ್ಸ್ ಇರ್ತದೋ ಅದ್ರ ಪ್ರಕಾರ ನಾವು ಅದನ್ನು ಮಾಡ್ಕೊಂಡು ಕೊಡ್ಬೋದು. ಆ್ಯಂಡ್ ಬಾಟಲ್ ಬಿಯರು ಇದಕ್ಕೆ ಕಂಪೇರ್ ಮಾಡಿದ್ರೆ ದಿಸ್ ಈಸ್ ಮೋರ್ ಫ್ರೆಶ್ ಬಿಯರ್. ಅದರಲ್ಲೆಲ್ಲ ಪ್ರಿಸರ್ವೇಟಿವ್ಸ್ ಎಲ್ಲ ಇರ್ತವೆ. ಆ್ಯಂಡ್ ಈ ಆ್ಯಂಬಿಯನ್ಸು ಏನು ಹೇಳಿದೆ ಮೊದಲು, ಮ್ಯೂಸಿಕ್ ಎಂಜಾಯ್ ಮಾಡೋರು ಸೆಲೆಬ್ರೇಟ್ ಮಾಡಬೇಕು ಅಂತಂದರೆ ದಿಸ್ ಈಸ್ ಒನ್ ಆಫ್ ಇಟ್ಸ್ ಕೈಂಡ್ ಇನ್ ಗುಲ್ಬರ್ಗ. ಇದು ಬೇರೆ ಕಡೆ ಈವೆಂಟ್ಸು ಎವ್ರಿ ವೀಕ್ ಆರ್ ಒನ್ಸ್ ಇನ್ 15 days ಈವೆಂಟ್ಸ್ ಬೇರೆ ಆರ್ಟಿಸ್ಟ್ಸ್ ಬರ್ತಾರೆ, ಅವರು ಈವೆಂಟ್ಸ್ ನಡೆಸ್ಕೊಡ್ತಾರೆ. DJs ಆಗಲಿ ಬ್ಯಾಂಡ್ಸ್ ಆಗಲಿ ಇಂಥವರೆಲ್ಲ ಬಂದು ಇಲ್ಲಿ ಈವೆಂಟ್ಸ್ ಮಾಡ್ತಾರೆ. ಸೊ ಇದು ಒಂದು ಡಿಫ್ರೆಂಟ್ ಗುಲ್ಬರ್ಗ ಅಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಆ್ಯಂಡ್ ಸರ್ ಹೇಳಿದ್ರು ಹೌಸ್ ಆಫ್ ಲಾರ್ಡ್ಸ್ ಅಂತಂದು ಒಂದು 3rd ಫ್ಲೋರಲ್ಲಿ ರೆಸ್ಟೋರೆಂಟ್ ಇದೆ. ಇಟ್ ಈಸ್ ಹೌಸ್ ಆಫ್ ಲಾರ್ಡ್ಸ್ ಅಂದರೆ ಆ ಲಾರ್ಡ್ ಫೀಲಿಂಗ್ ಬರ್ಬೇಕು ನೀವು ಅಲ್ಲಿ ಒಳಗಡೆ ಹೋದಾಗ. ಆ ಥರ ಅಲ್ಲಿಂದ ಒಂದು ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡಿದ್ವಿ. ಅದನ್ನು ಒಂದು ಹೊಸ ಎಕ್ಸ್ಪೀರಿಯನ್ಸು ನಿಮ್ಗಾಗುತ್ತೆ. Go to any other restaurants and this restaurant will give a different feeling. Out of Bangalore, we are currently in Davangere. We are in Chitradurga. Bangalore, of course, is a pretty bigger hub. Gulbarga is another one.
Vishakhapatnam is another one that we are actually operating, another MySpace hotels. Nagpur is another one. We are also in Alibag. So quite a few places I've given it across to you. We are also in Katra in Jammu and Kashmir. We in the pipeline that we are planning to add, I think Jaisalmer, Jaipur. We are discussing another one in Lucknow. Couple of places in Kerala. So we have 1,000 odd rooms. We are anticipating as per the goal which has been set by the managing director of the company, Mr. G.D. Balaji, who is based out of Bangalore and has been driving force behind the organization. So that's what the whole idea is. Very, very true. So in fact, I had the same discussion what you actually had, and I was speaking to both Anitesh sir and Harsha sir primarily during the course of the day, and I said, this is one town where we perceive that a lot of hotels are going to come down, both from domestic and international players in the market. And he was sharing his views in terms of both the domestic and international players who are actually going to come down into the market on those lines. I think being we see it as a first mover advantage primarily on those lines to ensure that we are able to capture on that. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.